ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ಯೂಶುವಲ್ ಆಗಿ ನಾನೊಂದು ಇಂಟ್ರಡಕ್ಷನ್ ಹೇಳ್ತೀನಿ. ಏನಂತಂದ್ರೆ, ನಿಜವಾದ ಜ್ಯೋತಿಷ್ಯರು ಯಾರು? ಈಗ ನೋಡಿ, ಶನಿ ಗ್ರಹದ ಬಗ್ಗೆ, ಗುರು ಗ್ರಹದ ಬಗ್ಗೆ, ಗ್ರಹಣಗಳ ಬಗ್ಗೆ ಗಂಟೆಗಟ್ಟಲೆ ಮಾತಾಡುವಂತ ಜ್ಯೋತಿಷ್ಯರನ್ನು ನೋಡ್ತಾ ಇರ್ತೀರ. ಇವರು ಯಾವುದೇ ಒಂದು ಪದ್ಧತಿನ ಅನುಸರಿಸ್ಲಿ, ಅವ್ರು ಜಮೀನಿನೋ ನಾಡಿನೋ ಇನ್ನೊಂದೋ, ಬಟ್ ಏನ್ ಮಾಡ್ಬೇಕಂದ್ರೆ, ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಟೈಮ್ ಅನ್ನು ಅವರಿಗೆ ಕೊಟ್ಟಾಗ ನಿಮ್ಮ ಲೈಫ್ ಅಲ್ಲಿ ಹಿಂದೆ ನಡೆದಿರೋ ಘಟನೆಗಳನ್ನ ಅವರು ಕೆಲವಾದ್ರೂ ಹೇಳ್ಬೇಕಾಗತ್ತೆ. ಘಟನೆಗಳಂದ್ರೆ ಎಕ್ಸಾಕ್ಟ್ ಘಟನೆ ಅನ್ನೋದಕ್ಕಿಂತ ನೋಡಿ, ಒಂದು ದಶಾ ಪೀರಿಯಡ್ ನಡೆಯುವಾಗ ಒಂದು ಟೆಂಡೆನ್ಸಿ ಅಂದ್ರೆ ಅದೊಂದು ಓವರ್ ಆಲ್ ಟ್ರೆಂಡ್ ನ ತೋರಿಸುತ್ತೆ. ಈ ಟೈಮ್ ಪೀರಿಯಡ್ ಅಲ್ಲಿ ಇಂತಹ ಘಟನೆಗಳು ನಡೆಯೋ ಸಾಧ್ಯತೆ ನಿಮ್ಮ ಜಾತಕದಲ್ಲಿ ಇತ್ತು ಅಂತ ಅವ್ರು ಪಿನ್ ಪಾಯಿಂಟ್ ಮಾಡಬೇಕು. ಇದು ನಮ್ಗೆ ಎಷ್ಟು ಭರವಸೆ ಕೊಡುತ್ತೆ ಅಂದ್ರೆ, ನಿಮ್ಮ ಭೂತಕಾಲವನ್ನು ಹೇಳಿದವರು ಭವಿಷ್ಯವನ್ನು ಕೂಡ ಹೇಳ್ತಾರೆ ಅಂತ ನಿಮಗೊಂದು ಗ್ಯಾರಂಟಿ ಬರುತ್ತೆ. ಯಾಕೆಂದ್ರೆ ಒಂದು ದಶೆ ಪೀರಿಯಡ್ ನಡೆಯುವಾಗ ಸಾಕಷ್ಟು ಇವೆಂಟ್ಸ್ ನಡೆಯೋ ಸಾಧ್ಯತೆ ಇರುತ್ತೆ. ಆ ಟ್ರೆಂಡ್ ನ ಕಂಡುಹಿಡಿಬೇಕು. ದಶೆ, ಅಂತರ್ದಶೆ, ಪ್ರತ್ಯಂತರ್ದಶೆ, ಪ್ರಾಣ ದಶೆಯನ್ನ ಅವರು ಕರೆಕ್ಟ್ ಆಗಿ ಸಿಂಥಸೈಸ್ ಮಾಡ್ಬೇಕಾಗತ್ತೆ. ಇದು ಗೊತ್ತಿದ್ದಂಥವ್ರು ಏನ್ ಮಾಡ್ತಾರೆ ಅಂದ್ರೆ, ನಿಮ್ಮ ಲಗ್ನ ಯಾವುದು ಅಂತ ಕಂಡುಹಿಡಿತಾರೆ. ಅನಂತರದಲ್ಲಿ ಪರಿಹಾರಗಳನ್ನ ಸೂಚಿಸ್ತಾರೆ. ಪರಿಹಾರದಲ್ಲಿ ನೋಡಿ, ಸಂಚಿತ, ಪ್ರಾರಬ್ಧ, ಕ್ರಿಯಾಮಾನ, ದೃಢಕರ್ಮ, ಅದೃಢ ಕರ್ಮ ಅಂತೆಲ್ಲ ಇದೆ. ಇದರಲ್ಲಿ ಎಲ್ಲದನ್ನು ಬದಲಾವಣೆ ಮಾಡಕ್ ಸಾಧ್ಯ ಇಲ್ಲ. ಕೆಲವು ನಮ್ಮ ಕಂಟ್ರೋಲ್ ಇರುವಂತದ್ದು, ಮಾಡಿಫಿಕೇಶನ್ಗೆ ಸಾಧ್ಯತೆ ಇರುವಂತಹ ಕರ್ಮದಲ್ಲಿ ಬದಲಾವಣೆಗೆ ರೆಮಿಡೀಸ್ ನ ಸೂಚಿಸುವಾಗ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಋಷಿಗಳಿರುವಂತಹ ಮಂತ್ರ ಜಪಗಳು, ದಾನಗಳು, ಇಂಥದನ್ನ ಮಾತ್ರ ಸಿಂಪಲ್ ರೆಮಿಡೀಸ್ ನ ಸಜೆಸ್ಟ್ ಮಾಡಬೇಕಾಗುತ್ತೆ. ಅನವಶ್ಯಕವಾಗಿ ಕಾಸ್ಟ್ಲಿ ಪೂಜೆಗಳು ಮಾಡಿದ ತಕ್ಷಣ ಸಮಸ್ಯೆ ಬಗೆಹರಿಲ್ಲ. ಜಮ್ ಸ್ಟೋನ್ಸ್, ನ್ಯೂಮರಾಲಜಿ, ಟ್ಯಾರೋಟ್ ಕಾರ್ಡು, ಹೀಗೆ ಹಲವಾರು ತರದಿದೆ. ಈಗ ನೋಡಿ, ಜ್ಯೋತಿಷ್ಯ ತುಂಬಾ ಡಿಫಿಕಲ್ಟ್ ಆಗಿರೋದ್ರಿಂದನೇ ಬಹಳ ಜನ ಈ ನ್ಯೂಮರಾಲಜಿನ ಹೇಳಕ್ ಸ್ಟಾರ್ಟ್ ಮಾಡಿದ್ದಾರೆ. ನ್ಯೂಮರಾಲಜಿಗೂ ಜ್ಯೋತಿಷಕ್ಕೆ ಸಂಬಂಧ ಇಲ್ಲ. ನ್ಯೂಮರಾಲಜಿಗೂ ಟ್ಯಾರೆಟ್ ಕಾರ್ಡಿಗೂ ಎಲ್ಲ ವಿಚಾರಗಳು ಕೂಡ ಭಾರತೀಯ ವೇದಿಕ್ ಅಸ್ಟ್ರಾಲಜಿ ಅಂತ ನಾವೇನ್ ಕರಿತೀವಿ ಸಂಬಂಧ ಇಲ್ಲ. ಸೊ ಇದನ್ನ ಜನಗಳು ಫಸ್ಟ್ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಹೀಗೆ ನಾವು ನಿಜವಾದ ಜ್ಯೋತಿಷ್ಯನ ಕಂಡುಹಿಡಿಬಹುದು. ಅನಂತರದಲ್ಲಿ ನನ್ನ ಬಹಳಷ್ಟು ಜನ ಕೇಳ್ತಾರೆ, ಹಾಗೆ ನೀವು ಹೇಗೆ ಹೇಳ್ತೀರಾ ಸರ್ ಅಂದ್ರೆ, ನನಗೆ ಪಾಸ್ಟ್ ಇವೆಂಟ್ಸ್ ನ ಹೇಳಕ್ ಸಾಧ್ಯ ಆಗಿಲ್ಲ ಅಂದಾಗ ಯೂಶುವಲ್ ಆಗಿ ನನ್ನ ಕನ್ಸಲ್ಟೇಷನ್ ಕೊಡೋಕ್ ಹೋಗೋದಿಲ್ಲ. ಇನ್ನೊಂದು ವಿಚಾರ ಏನಂದ್ರೆ, ಹಸ್ತ ಸಾಮುದ್ರಿಕೆಯಿಂದ ಇಲ್ಲಿರುವಂತಹ ರೇಖೆಗಳನ್ನ ಅವರು ಹುಟ್ಟಿರುವಂತಹ ಜನ್ಮ ಸಮಯಕ್ಕೆ ಮ್ಯಾಚ್ ಮಾಡಿ ಒಂದು ನಾಡಿ ಪದ್ಧತಿ ರೂಪದಲ್ಲಿ ಮತ್ತೆ ಪ್ರಶ್ನೆಶಾಸ್ತ್ರ ನೋಡಿ ಕೆಲವು ನಾನು ಟೆಕ್ನಿಕ್ಸ್ ನ ಯೂಸ್ ಮಾಡಿ ಫ್ಯೂಚರ್ ಪ್ರೆಡಿಕ್ಷನ್ಸ್ ನ ಕೊಡ್ತೀನಿ. ಬಟ್ ಅದನ್ನ ನಾನು ಇದನ್ನ ಹೇಳಕ್ ಹೋಗೋದಿಲ್ಲ. ಅದು ನನ್ನ ಅಸ್ಟ್ರಾಲಜಿಕಲ್ ಕ್ಲಾಸಸ್ ಅಲ್ಲಿ ಮಾತ್ರ ನನ್ನ ಸ್ಟೂಡೆಂಟ್ಸ್ ಟೀಚ್ ಮಾಡ್ತೀನಿ. ಒಂದೊಂದು ಮೆಥಡಾಲಜಿ ಇದೆ, ಅದಕ್ಕೆ ನಷ್ಟ ಜಾತಕಂ ಅಂತಾರೆ. ಅದ್ರ ಬಗ್ಗೆ ಇನ್ನೊಂದ್ಸಲ ಮಾತಾಡೋಣ. ಇಷ್ಟು ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಳ್ಳಿ. ಜಾತಕ ಇಲ್ಲದೆ ಇದ್ದಾಗ ಹಸ್ತ ಸಾಮುದ್ರಿಕೆಯಿಂದ ಹೇಳ್ಬೋದು, ಅದು ಕೂಡ ಬಹಳ ಬಹಳ ವಿಶೇಷವಾಗಿರುವಂತದ್ದು. ಈ ರೀತಿಯಲ್ಲಿ ನಿಮ್ಮ ಜಾತಕವನ್ನು ತೋರಿಸಬೇಕಾಗಿದ್ರೆ ನೀವು ಭೈರವಿ ಆಸ್ಟ್ರೋದಲ್ಲಿ ನಿಮ್ಮ ಒಂದು ಕನ್ಸಲ್ಟೇಷನ್ ಬುಕ್ ಮಾಡಬಹುದು. ಸಾಕಷ್ಟು ಸಮಯ ತಗೊಂಡು ಜಾತಕವನ್ನು ನೋಡಿ ನಿಮಗೆ ನಿಮ್ಮ ಒಂದು ಭವಿಷ್ಯವಾಣಿಗಳನ್ನು ಕೊಡಲಾಗುತ್ತೆ. ಮೇಷ ರಾಶಿ 2026 ಏಪ್ರಿಲ್ನ ತಿಂಗಳಿನಲ್ಲಿ, ಈ ಒಂದು ಮಾಸ ಭವಿಷ್ಯದಲ್ಲಿ ಏಪ್ರಿಲ್ ಈ ತಿಂಗಳಿನಲ್ಲಿ ಈ ಒಂದು ಮೇಷರಾಶಿಯವರಿಗೆ ಸಂಬಂಧಪಟ್ಟಂತೆ ಪಾಸಿಟಿವ್ ನೆಗೆಟಿವ್ ಏನಿದೆ ಅಂತ ನೋಡೋದಾದ್ರೆ ನೋಡಿ, ಯಾವಾಗಲೂ ಕೂಡ ರಾಶಿ ಭವಿಷ್ಯವನ್ನ ಕೇವಲ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ನಾವು ಸೀರಿಯಸ್ ಆಗಿ ತಗೋಬೇಕಾಗತ್ತೆ. ಯಾಕೆ ಅಂತಂದ್ರೆ, ಇದು ಸಾಕಷ್ಟು ಜನಗಳು, ಲಕ್ಷಾಂತರ ಜನಗಳು ಒಂದೇ ರಾಶಿಯಲ್ಲಿ ಹುಟ್ಟಿರ್ತಾರೆ, ಕೋಟ್ಯಾಂತರ ಜನಗಳು. ಹಾಗಿದ್ದಾಗ ಇಲ್ಲಿ ಹೇಳುವಂಥದ್ದು ಎಲ್ಲರೂ ನಡೆದಿರಬಹುದು. ನಿಮ್ಮ ಇಂಡಿವಿಜುವಾಲಿಟಿ ಅಂತ ಹೋದಾಗ ನಿಮ್ಮ ಹುಟ್ಟಿರುವಂತಹ ಜಾತಕವನ್ನು ಅಥವಾ ಹಸ್ತ ಸಾಮುದ್ರಿಕೆ ರೇಖೆಗಳ ಮೂಲಕವಾಗಿ ನಿಮ್ಮ ಭವಿಷ್ಯವನ್ನು ಹೇಳಬೇಕಾಗಿದೆ. ಬಟ್ ಓವರ್ ಆಲ್ ಟ್ರೆಂಡ್, ಒಂದು ಧ್ವನಿ ಏನ್ ಹೇಳುತ್ತೆ ಅಂತ ಮಾತ್ರ ಹೇಳ್ಬಹುದು. ಸೊ ಮೇಷರಾಶಿ ಹುಟ್ಟಿದಂತವರಿಗೆ ರಾಶಿಯಲ್ಲಿ ಇರುವಂತಹ ಶುಕ್ರ ಗ್ರಹ ಸಪ್ತಮಾಧಿಪತಿ, ಸಪ್ತಮೇಶ, ಇದು ನ್ಯಾಚುರಲ್ ಆಗಿ ವಿವಾಹವನ್ನ ಕೊಡುವಂತಹ ಒಂದು ಗ್ರಹ. ಈ ಗ್ರಹ ವಿವಾಹ ಪ್ರಾಪ್ತಿಗೆ ನಿಮಗೆ ಅನುಕೂಲ ಮಾಡಿ ಕೊಡುತ್ತೆ. ಮೊದಲನೇದಾಗಿ ನೋಡಿ, ವಿವಾಹ ಪ್ರಾಪ್ತಿ ಆಗ್ಬೋದು, ಎಂಗೇಜ್ಮೆಂಟ್ ಆಗ್ಬೋದು, ಅಥವಾ ಪ್ರೇಮ ವಿವಾಹಕ್ಕೆ ಮನೇಲಿ ಒಪ್ಪಿಗೆ ಸಿಗಬಹುದು, ದೂರ ಆಗಿರುವಂತಹ ದಂಪತಿಗಳು ಹತ್ರ ಆಗಬಹುದು, ಸಣ್ಣ ಪುಟ್ಟ ವಿಚಾರಗಳಿಗೆ ದೂರ ಆಗಿರ್ತಾರೆ, ಹತ್ರ ಆಗೋ ಸಾಧ್ಯತೆ, ಕೋರ್ಟ್ ಮೆಟ್ಲೇರಿರುತ್ತೆ, ಅಂತಹ ದಂಪತಿಗಳು ಒಂದಾಗುವಂತಹ ಸಾಧ್ಯತೆ ಇರುತ್ತೆ. ಇದು ವಿಶೇಷವಾಗಿ ದಂಪತಿಗಳಿಗೆ ಬಹಳ ಬಹಳ ಪಾಸಿಟಿವ್ ಆಗಿರುವಂತಹ ವಿಚಾರ. ಸೊ ಆಮೇಲೆ ವೈವಾಹಿಕ ಜೀವನಕ್ಕೆ ಕೆಲವರಿಗೆ ಅವಕಾಶಗಳು ಬಂದಿರಲ್ಲ, ಇಂಟ್ರೆಸ್ಟ್ ಇರಲ್ಲ, ಅಂತವರಿಗೆ ಅವಕಾಶಗಳು ಒದಗಿ ಬರಬಹುದು. ಬಹಳ ಒಂದು ಅನುಕೂಲವಾಗಿರೋ ಸಂಬಂಧ ನಿಮಗೆ ಸಿಗ್ಬೋದು. ಈ ತರದ ಒಂದು ಸಾಧ್ಯತೆ ಎಲ್ಲರೂ ಮೇಷರಾಶಿ ಹುಟ್ಟಿದಂತವರಿಗೆ ಇದೆ. ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಜೊತೆಯಲ್ಲಿ ಇಮ್ಮಿಡಿಯೇಟ್ ಆಗಿ ಮದುವೆ ಆಗೋದು, ಕೆಲವು ಸಂದರ್ಭದಲ್ಲಿ ಮದುವೆಗೆ ಟೈಮೇ ಆಗೋದಿಲ್ಲ, ಬಹಳ ಬೇಗ ಬೇಗ ವಿವಾಹ ಪ್ರಾಪ್ತಿ ಆಗುವ ಸಾಧ್ಯತೆ ಇದೆ. ಎರಡನೇದಾಗಿ ಬಂದು
ದ್ವಿತೀಯೇಶನಾದಂತಹ ಲಾಭ, ಆಮೇಲೆ ಧನಕಾರಕನಾಗಿರುವಂತಹ ಶುಕ್ರ ಗ್ರಹ ಬಂದು ರಾಶಿಯಲ್ಲಿ ಇರುವಂತದ್ದು ಕೂಡ ಬಹಳ ವಿಶೇಷವಾಗಿ ಹಣದ ಸಮಸ್ಯೆಯಿಂದ, ಸಾಲದ ಸಮಸ್ಯೆಯಿಂದ ನೀವು ಹೊರಗಡೆ ಬರುವ ಸಾಧ್ಯತೆ ಇದೆ. ಒಂದು ಅವಕಾಶ ನಿಮಗೆ ಸಿಗ್ಬೋದು. ಈ ಅವಕಾಶ ಸಿಗುವಂತ ಸಾಧ್ಯತೆ ಇದೆ. ಸಾಲದಿಂದ ಹೊರಗಡೆ ಬರೋದಕ್ಕೆ ಒಂದು ದಾರಿ ಸಿಗುವ ಸಾಧ್ಯತೆ ಇದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಫೈನಾನ್ಸ್, ನಿಮ್ಮ ಇನ್ಕಮ್ ರೈಸ್ ಆಗುವಂತ ಸಾಧ್ಯತೆ, ನಿಮ್ಮ ಇನ್ಕಮೇ ಜಾಸ್ತಿ ಆಗೋದು, ಈ ಸಾಧ್ಯತೆಗಳು ಕೂಡ ಈ ಒಂದು ಮೇಷರಾಶಿ ಹುಟ್ಟಿದಂತವ್ರು ಇದೆ. ಮೂರನೇ ಮೇಲೆ ಇರುವಂತಹ ಗುರು ಗ್ರಹದಿಂದ ಉತ್ತಮವಾಗಿರೋ ಸಂಚಾರ, ಪುಣ್ಯಕ್ಷೇತ್ರಗಳಿಗೆ ಸಂಚಾರ, ಪುಣ್ಯ ಪುರುಷರನ್ನ ಭೇಟಿಯಾಗುವಂತಹ ಸಾಧ್ಯತೆ ಮೇಷರಾಶಿ ಹುಟ್ಟಿದಂತವ್ರಿಗೆ ಇದೆ. ಅನಂತರದಲ್ಲಿ ಪಂಚಮ ಭಾವದಲ್ಲಿರುವಂತಹ ಪಾಪಗ್ರಹವಾದ ಕೇತು ಗ್ರಹದಿಂದ, ನಾನು ಯೂಶುವಲ್ ಆಗಿ ಮಂತ್ರೇಶ್ವರ ವಿರಚಿತ ಫಲದೀಪಿಕ ಗ್ರಂಥದ ಆಧಾರದ ಮೇಲೆ ಮಾತಾಡ್ತೀನಿ. ಇಲ್ಲಿ ಹೇಳೋದಾದ್ರೆ ಪಂಚಮ ಅನ್ನುವುದು ಬುದ್ಧಿಗೆ, ಜ್ಞಾನಕ್ಕೆ ಕಾರಕನಾಗಿರುವಂತಹ ಆ ಒಂದು ಸ್ಥಳದಲ್ಲಿರುವಂತಹ ಪಾಪಗ್ರಹದಿಂದ ಅನವಶ್ಯಕ ಆಲೋಚನೆ, ಟೆನ್ಷನ್ಸ್, ಇಷ್ಟು ದಿನ ನೀವು ಬಹಳ ಸಮಾಧಾನವಾಗಿದ್ರಿ, ಸಡನ್ ಆಗಿ ನೀವು ಅಗ್ರೆಸಿವ್ನೆಸ್ ತೋರಿಸ್ಕೊಳ್ತಿದ್ದೀರಾ, ಕೋಪವನ್ನು ತೋರಿಸ್ಕೊಳ್ತಿದ್ದೀರಾ, ವಿದ್ಯಾರ್ಥಿಗಳಾದ ನಿಮಗೆ ಏಕಾಗ್ರತೆ ಬರ್ತಾ ಇಲ್ಲ, ಅಥವಾ ನೀವು ನಿಮ್ಮ ಸಂತಾನದಲ್ಲಿ ವಿಳಂಬ ಆಗ್ತಾ ಇದೆ, ನಾನಾ ತರದ ಸಮಸ್ಯೆಗಳಿಗೆ ಕೇತು ಗ್ರಹ ಕಾರಕನಾಗಿರೋದ್ರಿಂದ ಕೇತು ಗ್ರಹದ ಜಪವನ್ನೇ ಮಾಡಿ. ನೋಡಿ, ಅಸ್ಟ್ರಾಲಜಿಕಲ್ ರೆಮಿಡೀಸ್ ಅಂತಂದ್ರೆ ಗ್ರಹಗಳು ಮಾತ್ರ, ಗ್ರಹಗಳಿಗೆ ಸಂಬಂಧಪಟ್ಟಂತ ಮಂತ್ರ ಜಪಗಳು, ಇಷ್ಟೇ ಸಿಂಪಲ್ ರೆಮಿಡಿ. ಇದು ಕರ್ಮದ ಆಧಾರವಾಗಿ ನಮಗೆ ಪಾಸಿಟಿವ್ ನೆಗೆಟಿವ್ ನಡಿಬೇಕನ್ನೋ ಡಿಸೈಡ್ ಆಗುತ್ತೆ. ನಮ್ಮ ಪ್ರೇಯರು ಅಲ್ಲಿ ಮುಟ್ಟಿದಾಗ ಕೆಲವು ಬದಲಾವಣೆಗಳು ನಮಗೆ ಆಗಬಹುದು. ಸೊ ಹಾಗಾಗಿ ಪ್ರೇಯರ್ಗಳ ಮಾಡೋದನ್ನ ಬಿಡಬೇಡಿ, ಅಂದ್ರೆ ಪ್ರಾರ್ಥನೆ, ಜಪ. ಸೊ ಈ ತರ ಡಿಸ್ಟ್ರಾಕ್ಷನ್ಸ್ ಇರುತ್ತೆ. ಮತ್ತೆ ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ತಿರುವಂತವ್ರಿಗೆ, ಉದ್ಯೋಗ ಆಕಾಂಕ್ಷಿಗಳು ಕೂಡ ಅಷ್ಟೊಂದು ಪಾಸಿಟಿವ್ ಇಲ್ಲ. ಜಾಬ್ ಚೇಂಜ್ ಮಾಡೋರಿಗೆ ಅನಾನುಕೂಲ ಆಗುತ್ತೆ, ಒಳ್ಳೆಯ ಅವಕಾಶ ಸಿಗದೆ ಇರಬಹುದು. ಪ್ಲೇಸ್ ಚೇಂಜ್ ಮಾಡಿ ಪೊಸಿಷನ್ ಚೇಂಜ್ ಮಾಡೋಕೆ, ಪ್ರಮೋಷನ್ಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಅನಾನುಕೂಲ ಆಗೋ ಸಾಧ್ಯತೆ ಇದೆ. ಬಟ್ ಟ್ರಾನ್ಸ್ಫರ್ಗೆ ಪ್ರಯತ್ನ ಮಾಡ್ತಿದ್ರೆ ಖಂಡಿತ ಅನುಕೂಲ ಆಗುತ್ತೆ. ಇದ್ರ ಜೊತೆಯಲ್ಲಿ ವಿದೇಶದ ಜಾಬ್ಗೆ ಟ್ರೈ ಮಾಡ್ತಿದ್ರೆ ಅನುಕೂಲಗಳಾಗತ್ತೆ. ನಿಮ್ಮ ಬಿಸಿನೆಸ್ ಅಥವಾ ವ್ಯವಹಾರ ಫಾರಿನ್ ಅಥವಾ ಬೇರೆ ರಾಜ್ಯ, ಬೇರೆ ಜಿಲ್ಲೆಗೆ ಕನೆಕ್ಟೆಡ್ ಆಗಿ ಟ್ರಾನ್ಸ್ಪೋರ್ಟ್ ಮಾಡುವಂತ ಬಿಸ್ನೆಸ್ ಆಗಿದ್ರು ಕೂಡ ನಿಮಗೆ ಅನುಕೂಲ ಆಗುತ್ತೆ. ಇದನ್ನ ಗುರುತಿಟ್ಕೊಳ್ಳಿ. ಲಾಭ ಅಲ್ಲಿಂದ ಬರೋದಾದ್ರೆ ದೂರದಿಂದ ಖಂಡಿತ ಅನುಕೂಲ ಆಗುತ್ತೆ. ಜೊತೆಯಲ್ಲಿ ಹೊರಗಡೆ ಯಾವ್ದಾದ್ರು ಒಂದು ಬಿಸ್ನೆಸ್ಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಬೇರೆ ಸ್ಥಳ, ಬೇರೆ ಜಿಲ್ಲೆಯಲ್ಲಿ, ಇಲ್ಲೂ ಕೂಡ ನಿಮಗೆ ಲಾಭವಾಗುವ ಸಾಧ್ಯತೆಗಳಿರುತ್ತೆ. ಆಮೇಲೆ ಪಿತ್ರಾರ್ಜಿತವಾಗಿ ಸಿಗ್ಬೇಕಾಗಿರುವಂತಹ ಸ್ವತ್ತು ಕೂಡ ನಿಮಗೆ ಸಿಗೋ ಸಾಧ್ಯತೆ. ಯಾವ್ದೊಂದು ಪ್ರಾಪರ್ಟಿನೋ ಹಣನ ಸಿಗಾಕೊಂಡಿದೆ, ಅದು ಬಂದಿಲ್ಲ, ಈಗ ಸಿಗುವಂತಹ ಸಾಧ್ಯತೆ ಅತಿ ಹೆಚ್ಚಾಗಿ ನನಗೆ ಕಾಣ್ತಾ ಇದೆ. ಜೊತೆಯಲ್ಲಿ ಮೇಷರಾಶಿ ಹುಟ್ಟಿದಂತವರಿಗೆ ಆರೋಗ್ಯದಲ್ಲೂ ಕೂಡ ಬಹಳಷ್ಟು ಸುಧಾರಣೆ ಕಾಣ್ತಿದೆ. ಗುರುವಿನ ದೃಷ್ಟಿ ಕಾಣ್ತಿದೆ. ಗುರು ಶುಭಕಾರಕನಾಗಿರೋದ್ರಿಂದ ಯಾವುದೋ ಒಂದು ಆರೋಗ್ಯದ ಸಮಸ್ಯೆಯಿಂದ ನೀವು ಬಳಲ್ತಿದ್ದೀರಾ, ಇದನ್ನ ಹೊರಗಡೆ ಬರೋದಕ್ಕೋ ಅಥವಾ ಸಂಪೂರ್ಣವಾಗಿ ಗುಣಮುಖರಾಗುವಂತ ಸಾಧ್ಯತೆಗಳು ಮೇಷರಾಶಿ ಹುಟ್ಟಿದಂತವ್ರಿಗೆ ಇದೆ. ಯಶಸ್ಸಿದೆ, ಬಿಸ್ನೆಸ್ ಅಲ್ಲಿ ಸಕ್ಸಸ್ ಇದೆ. ಹೊಸ ಬಿಸ್ನೆಸ್ ಮಾಡೋಕೆ ಟ್ರೈ ಮಾಡ್ತಿದ್ರೆ ಅಲ್ಲೂ ಕೂಡ ನಿಮಗೆ ಸಕ್ಸಸ್ ಸಾಧ್ಯತೆ ಇದೆ. ಜೊತೆಯಲ್ಲಿ ಮಕ್ಕಳಿಂದ ಸ್ವಲ್ಪ ನೋವು, ಟೆನ್ಷನ್ ಅನುಭವಿಸ್ಬೇಕಾಗತ್ತೆ. ನೀವು ಆ ಮಕ್ಕಳಿಂದ ಅಷ್ಟೊಂದು ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲ್ಲ, ಯಾವುದೋ ಸಣ್ಣ ವಿಚಾರಕ್ಕೆ ನೋವು ಅನುಭವಿಸ್ತೀರ, ಬಟ್ ಭಯ ಪಡುವಂಥದ್ದು ಏನಲ್ಲ. ಆಮೇಲೆ ಬಹಳ ವಿಶೇಷವಾಗಿ ಸಾಡೆ ಸಾತಿಯ ಭಯವನ್ನು ಬಿಡಿ, ಹನುಮಾನ್ ಚಾಲೀಸವನ್ನ ಹೇಳಿ. ಸಾಡೆ ಸಾತಿಯಲ್ಲಿ ಪಾಸಿಟಿವ್ ರಿಸಲ್ಟ್ ಕೂಡ ಬರೋ ಸಾಧ್ಯತೆ ಬಹಳಷ್ಟಿದೆ. ಬರೀ ನೆಗೆಟಿವ್ ನಡೆಯುತ್ತೆ ಅಂತ ಭಯ ಪಡಬೇಡಿ, ಹನುಮಾನ್ ಚಾಲೀಸವನ್ನ ಹೇಳಿದ್ರೆ ಸಾಕು. ಸೊ ಇಷ್ಟು ವಿಚಾರಗಳು ನಿಮಗೆ ಈ ಮೇಷರಾಶಿಯವರಿಗೆ ಸಂಬಂಧಪಟ್ಟಿದ್ದು. ನಮಸ್ಕಾರ.